ఎండన అరుణాచలంకి పోతే మీరు మాత్రం ఈ తప్పు చేయొద్దండి. నಮಸ್ಕಾರ ಅಣ್ಣ. ಅರುಣಾಚಲಂలో ಶಿವಯ್ಯ ದರ್ಶನ ಎಲ್ಲರಿಗೂ ಗರ್ಭದ ಗುಡಿ ತಗ ಆದ್ರೆ ಮಾಕ್ ಮಾತ್ರ 14 ಕಿಲೋಮೀಟರ್ ಸುಟ್ಟೆ ಗಿರಿ ಪ್ರದರ್ಶನನೇ ಆ ಶಿವಯ್ಯ ಕನಪ್ಸೆ. ಮಿಡ್ ಮಧ್ಯಾಹ್ನ ಸುಡ ಬಿಸಿಲಿನಾಗ ಗಿರಿ ಪ್ರದರ್ಶನಕ್ಕೆ ಶುರು ಹಚ್ಕೊಂಡ್ವಿ. ಇನ್ನ ಆ ಬಿಸಿಲಿಗೆ ఎజ్జేజ్కి ఆ శివయ్య కనిపించా మాకి. అయినా ఏం పర్వాలేదు అని అట్లా అడుగడుగుకి అది ఇది కడుపులోకి వేసుకుంటా ఉంటుంది. ಅಲ್ಲಿ ಅಂಗಡಿಗಳಿಗೆ ಏನ್ ತಗೋಬೇಕು ಅಂದ್ರೂ ನಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅಲ್ಗೂ ನಮ್ಮನ್ನ ಯಾವಳ ಅನ್ಕೊಂಡು ಮ್ಯಾನೇಜ್ ಮಾಡ್ದ. ಅಟ್ಲಾಡಿ ಗಿರಿ ಪ್ರದಕ್ಷಿಣ ಮುಗಿಸ್ಕೊಂಡು ಶಿವಯ್ಯ ದರ್ಶನ చేసుకుంటుంది. ಆ ಶಿವಯ್ಯ ನೋಡ್ಕೊಂಡು ಹೊರಗೆ ಕಾಲೆಕ್ತಿದ್ದಂಗೆ ಪ್ರಸಾದ ಕಾಮಿಸ್ತು. ಇನ್ನ ಶಾನ ಲೇಟ್ ಮಾಡ್ದಂಗೆ రపరపన అಲ್ಲಿಗೆ ಹೋದ್ವಿ. ಹುಡುಗ పులిహోర ఇంకా సక్కర పొంగల్ ఇస్తారు. ఒకసారి టేస్ట్ చూస్తే మాత్రం ప్రసాద్ మన కూడా చూడకుండా కడుపు నిండే వరకు తింటారు. ಇಲ್ಲೆಲ್ಲ ಕಡ್ ಮಾಡ್ಕೊಂಡು ಲಾಸ್ಟ್ ಗೆ ರಮಣಾಶ್ರಮ ತಕ್ಕ ಬಂದು ಅಲ್ಲಿರೋ ಬೆಟ್ಟ ಹತ್ತದ್ವಿ. ಆ ಬಗ್ ಮನೆ ಎಂಡ್ಲ ತಾಗಕ್ ಹೋಗಿ ನೀಳ್ ಸಿಕ್ತೆ ಸಾಲಪ್ಪ ಅನ್ಕೊಂತಾ ಉಂಟೆ ಅದ ಸಣ್ಣ ಗುಡ್ಲ ಮಮ್ಮಲ್ని పిలిచి ಕಡುಪು ನಿಂಡ್ಕ ಭೋಜನ ಪೆಟ್ಟಿ ಪಂಪಿಸ್ರಿ. ಯಾವ್ದಕ್ಕಾದ್ರೂ ಬರ್ದಿಕ್ಕಿರ್ಬೇಕು ಅಂತಾರಲ್ಲ, ಅದು ನಿಜಾನೇ ಅನ್ಸ್ತೈತೆ. ಮಾಮೂಲಾಗಿ ನಾವು ಬೆಟ್ಟ ಇಳಿಬೇಕಾಗಿರೋ ರೋಡ್ ಬೇರೆದು. ಅಲ್ಲಿರೋ ಸ್ವಲ್ಪ ಜನ ಈ ಕಡೆ ಕೂಡ ಇಳಿಬಹುದು ಅಂದಿದ್ದಕ್ಕೆ ಇತ್ತಾಗ ಬಂದ್ರೆ ಆ ಒಳ್ಳೆ ಊಟ ಸಿಕ್ತು. ఇంకా ఈ వీడియోకి ఇంతే అన్నో. ఇంకొక దీని ఇంకా మంచి వీడియోలో సిక్తాం. పోయేస్తామన్నో. టాటా.